Second point, difficulties in obtaining capital. When the company faces the situation of overcapitalization, it is very difficult to obtain further capital for the programs of development and expansion because the investor confidence in the disturbed financial stability of the company. As a result, the payment of dividend will be irregular and lower rate of. ಯಾವಾಗ the company earning capacity decrease ಆದಾಗ automatically ಏನಾಗುತ್ತೆ company faces the over capitalization. It is very difficult to further capital borrow ಮಾಡೋದು ಸಲುವಾಗಿ difficult ಆಗೈತಿ. ಯಾಕಂದ್ರೆ ನಮ್ಮ earning capacity decrease ಆಗೋದ್ರಿಂದ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ಏನಾಗ್ತೈತಿ ಅನ್ಸ್ತಾರೆ. ಅದರಿಂದ ಏನಾಗುತ್ತೆ earning capacity ಡಿಕ್ರೀಸ್ ಆದ ನಂತರ ಫರ್ದರ್ ಕ್ಯಾಪಿಟಲ್ ನನ್ನ ಕಂಪನಿ ಡೆವಲಪ್ಮೆಂಟ್ ಮಾಡಕ್ ಮತ್ತೆ ಎಕ್ಸ್ಪಾನ್ಷನ್ ಮಾಡಕ್ ಕ್ಯಾಪಿಟಲ್ ಬೇಕಾದೈತಿ. ಆ ಕ್ಯಾಪಿಟಲ್ ಏನಾಗುದಿಲ್ಲ ಬರೋ ಮಾಡಕ್ ಸಾಧ್ಯ ಆಗುದಿಲ್ಲ, ಯಾಕಂದ್ರೆ ಅರ್ನಿಂಗ್ ಕೆಪಾಸಿಟಿ ಡಿಕ್ರೀಸ್ ಆದೈತಿ. ಅಂಡ್ ಆಲ್ಸೋ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಇನ್ ದ ಡಿಸ್ಟರ್ಬ್ ಫೈನಾನ್ಸ್ ಸ್ಟೆಬಿಲಿಟಿ ಆಫ್ ದ ಕಂಪನಿ. ಇಲ್ಲಿ ಹೈ ರೇಟ್ ಆಫ್ ಡಿವಿಡೆಂಡ್ ಕೊಡಕ್ ಆಗುದಿಲ್ಲ ಶೇರ್ ಹೋಲ್ಡರ್ಸ್. ಏನಿದೆ ಲೋ ರೇಟ್ ಆಫ್ ಪರ್ಸೆಂಟೇಜ್ ಏನತೈತಿ ಡಿವಿಡೆಂಡ್ ಪೇ ಮಾಡ್ಬೇಕಾದ ಶೇರ್ ಹೋಲ್ಡರ್ಸ್. ಆದ ಕಾರಣ ಏನಂತ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ಮೆಂಟ್ ಮಾಡಕ ಹಿಂದ ಮುಂದೆ ಮಾಡ್ತಾರೆ. ಅದ್ರ ಸಲುವಾಗಿ ಏನತೈತಿ ಎಫೆಕ್ಟ್ ಆಗೈತಿ ಕಂಪನಿ ಮೇಲೆ. ದ ಲೋ ರೇಟ್ ಆಫ್ ಅರ್ನಿಂಗ್ಸ್, ದ ಓವರ್ ಕ್ಯಾಪಿಟಲೈಸೇಷನ್ ರಿಸಲ್ಟ್ ಇದೆ ಡಿಕ್ರೀಸ್ ಇನ್ ದ ಅರ್ನಿಂಗ್ಸ್ ಅಂಡ್ ಪ್ರಾಫಿಟ್ ಆಫ್ ದ ಕಂಪನಿ. ಯಾವಾಗ ಕಂಪನಿ ಓವರ್ ಕ್ಯಾಪಿಟಲೈಸೇಷನ್ ಆದ ನಂತರ ಇದರದ ಎಫೆಕ್ಟ್ ಏನಾಗ್ತೈತಿ ಅಂದ್ರೆ ಅರ್ನಿಂಗ್ ಕೆಪಾಸಿಟಿ ಅಂಡ್ ಆಲ್ಸೋ ಪ್ರಾಫಿಟ್ ಆಫ್ ದ ಕಂಪನಿ ಏನಾಗ್ತೈತಿ ಡಿಕ್ರೀಸ್ ಆಗೈತಿ. Next, 4th point, low rate of dividend. On account of over capitalization, the earning is very low. So generally company will pay low rate of dividend to the shareholders. ಯಾವಾಗ ಓವರ್ ಕ್ಯಾಪಿಟಲೈಸೇಷನ್ ಆಗೋದ್ರಿಂದ ಏನಾಗುತ್ತೆ the company overall earning capacity ಏನಾಗುತ್ತೆ ಡಿಕ್ರೀಸ್ ಆಗೈತೆ. ಆದ್ರಿಂದ ಏನಾಗುತ್ತೆ the company will pay the low rate of dividend to the shareholders. shareholders ಗೆ ಏನ್ ಕೊಡ್ಬೇಕಾಗೈತಿ low rate of percentage ಏನಾಗುತ್ತೆ dividend ಪೇ ಮಾಡ್ಬೇಕಾಗೈತಿ. ಇದೊಂದು ಎಫೆಕ್ಟ್ ಆಗೈತೆ ಕಂಪನಿ ಮೇಲೆ. Loss of market. When the company faces the overcapitalization condition, it fails to produce the goods at a competitive price. Ultimately, loss in the market results in the total loss of the company. ಯಾವಾಗ ಕಂಪನಿ ಓವರ್ ಕ್ಯಾಪಿಟಲೈಸೇಷನ್ ಆಯ್ತಂದ್ರ ಆವಾಗ ಏನಾಗೈತಿ ಅರ್ನಿಂಗ್ ಕೆಪಾಸಿಟಿ ಮತ್ತ ಕಂಪನಿ ಪ್ರಾಫಿಟ್ ಏನಾಗೈತಿ ಡಿಕ್ರೀಸ್ ಆಗೋದ್ರಿಂದ ಏನಾಗೈತಿ ಮಾರ್ಕೆಟ್ ಕಂಡೀಷನ್ ಆಲ್ಸೋ ಏನಾಗೈತಿ ಡಿಕ್ರೀಸ್ ಆಗುತ್ತೆ. ಮಾರ್ಕೆಟ್ ಕಂಡೀಷನ್ ಒಳಗೆ ಏನೈತಿ ಶೇರ್ಸ್ ಪ್ರೈಸ್ ಏನಾಗೈತಿ ಡಿಕ್ರೀಸ್ ಆಗೋದ್ರಿಂದ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ ಹಿಂದ ಮುಂದೆ ಬರುವುದಿಲ್ಲ. ಅದರ ಸಲುವಾಗಿ ಏನಾಗೈತಿ ಟೋಟಲ್ ಕಂಡೀಷನ್ ಮಾರ್ಕೆಟ್ ಕಂಪನಿ ಮಾರ್ಕೆಟ್ ಕಂಡೀಷನ್ ಏನಾಗೈತಿ ಡಿಕ್ರೀಸ್ ಆಗೈತಿ. ಫಾಲ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಓವರ್ ಕ್ಯಾಪಿಟಲೈಸೇಷನ್ ಕಂಪನಿ ಡಿಕ್ರೀಸ್ ಇನ್ ಅರ್ನಿಂಗ್. ವೆನ್ ದ ಅರ್ನಿಂಗ್ ಡಿಕ್ರೀಸ್ ದ ರೇಟ್ ಆಫ್ ಡಿವಿಡೆಂಡ್ ಆನ್ ಇಕ್ವಿಟಿ ಶೇರ್ಸ್ ಇಸ್ ಆಲ್ಸೋ ರಿಡ್ಯೂಸ್. ಯಾವಾಗ ಕಂಪನಿ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿ ಏನ್ ಅರ್ನಿಂಗ್ ಡಿಕ್ರೀಸ್ ಆಯ್ತದ ಆಟೋಮೆಟಿಕ್ ಏನಾಗೈತಿ ದ ಕಂಪನಿ ಶೇರ್ಸ್ ಅಂಡ್ ಆಲ್ಸೋ ರೇಟ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಏನಾಗೈತಿ ಡಿಕ್ರೀಸ್ ಆಗೈತಿ. The reduction in rate of dividend ultimately falls in the market value of the shares. ಯಾವಾಗ ಡಿವಿಡೆಂಡ್ ಕಡಿಮೆ ಬರ್ತಾ ಇರ್ತೀವಿ ಶೇರ್ ಹೋಲ್ಡರ್ಸ್ ಆಟೋಮೆಟಿಕ್ಲಿ ಏನಾಗುತ್ತೆ ಅಲ್ಟಿಮೇಟ್ಲಿ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಾಗುತ್ತೆ ಡಿಕ್ರೀಸ್ ಆಗೈತಿ. 7th one, liquidation of companies. When the scheme of reorganization has not helped the overcapitalized company to improve its situations, then such company has to go into liquidations. ಯಾವಾಗ ನಾವು ರಿಆರ್ಗನೈಸೇಷನ್ ಸ್ಕೀಮ್ಸ್ ನ ಅಡಾಪ್ಟ್ ಮಾಡ್ಕೊಂಡ ನಂತರ ಈಗ ಏನು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿಗ ಟು ಇಂಪ್ರೂವ್ ದ ಅರ್ನಿಂಗ್ ಕೆಪಾಸಿಟಿ ಮಾಡೋದ್ ಆಲಿಲ್ಲ ಅಂದ್ರೆ ಏನಾಗೈತೆ ಆಟೋಮೆಟಿಕ್ ಲಿಕ್ವಿಡೇಷನ್ಸ್ ಕಂಪನಿ ಲಿಕ್ವಿಡೇಷನ್ ಮಾಡ್ಬೇಕಾಗತ್ತೆ. ಹ್ಯಾಸ್ ಟು ಗೋ ಇಂಟು ಲಿಕ್ವಿಡೇಷನ್. ನಾವು ರಿಆರ್ಗನೈಸೇಷನ್ ಸ್ಕೀಮ್ ಅಡಾಪ್ಟ್ ಮಾಡ್ಕೊಂಡ ನಂತರ ಏನು ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೆ ಕಂಪನಿಗೆ ಟು ಇಂಪ್ರೂವ್ ದ ಅರ್ನಿಂಗ್ಸ್ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಏನು ಹೆಲ್ಪ್ ಆಗಲಿಲ್ಲ ಸಹಾಯ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಆಟೋಮೆಟಿಕ್ ಏನೈತೆ has to go into liquidation. ಕಂಪನಿ ಏನ್ ಮಾಡ್ಬೇಕಾಗ್ತದೆ ಲಿಕ್ವಿಡೇಷನ್ ಮಾಡ್ಬೇಕಾಗೈತಿ. Declining efficiency of the company. Sometimes the company may try to adjust one loss with other losses which are incurred by the company. Aware in the process the overall efficiency of the company declines. In ಕಂಪನಿ ಒಳಗೆ ಏನ್ ಮಾಡ್ತಾರೆ ಅಂತ ಫೈನಾನ್ಸಿಯಲ್ ಮ್ಯಾನೇಜರ್ ಏನ್ ಮಾಡ್ತಾರೆ ಒಂದ್ ಲಾಸ್ ಅನ್ನ ಇನ್ನೊಂದು ಲಾಸ್ ಜೊತೆ ಕಂಪೇರ್ ಮಾಡಿ ಇನ್ಕಮ್ ಮಾಡಿ ಯಾವ ಪ್ರಾಫಿಟ್ ಡಿಪಾರ್ಟ್ಮೆಂಟ್ ಇರ್ತೋ ಅದ್ರ ಜೊತೆ ಏನ್ ಮಾಡ್ತೀವಿ ಹೊಂದಾಣಿಕೆ ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಒಂದ್ ಲಾಸಸ್ ಎಂಟರ್ ಲಾಸಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗ್ತೈತಿ ಟೋಟಲ್ ಏನಾಗ್ತೈತಿ ಪ್ರೊಸೆಸ್ ಕಂಪನಿ ಪರ್ಫಾರ್ಮೆನ್ಸ್ ಏನಾಗ್ತೈತಿ ಡಿಕ್ರೀಸ್ ಆಗೈತಿ. ಅಷ್ಟು ಏನು ಎಫೆಕ್ಟ್ಸ್ ಆಫ್ ದ ಓವರ್ ಕ್ಯಾಪಿಟಲೈಸೇಷನ್ ಆಫ್ ದ ಕಂಪನಿ.
The effects on shareholders. ಯಾವ ರೀತಿ effect ಆಗ್ತದೆ shareholders? Low rate of dividend. The earnings of the overcapitalized company is low. Automatically, the shareholders will get low rate of dividend. Earning capacity in company decrease ಆಯ್ತು ಅಂದ್ರೆ the shareholders ಏನಾಗುತ್ತೆ low rate of dividend pay ಮಾಡಬೇಕಾಗುತ್ತೆ. Falls in the value of the shares. Generally, the low rate of earnings and decrease in the dividend of the share capitalized company cause for fall in the value of the shares. The shareholders have to suffer loss in capital due to decrease in their investment. Generally, the low rate of earnings ಇರೋದ್ರಿಂದ ಏನಾಗುತ್ತೆ automatic dividend decrease ಆಗ್ತದೆ shareholders and also ಏನಾಗುತ್ತೆ market ಒಳಗೆ ಏನಾಗುತ್ತೆ ಆ company share price ಏನಾಗುತ್ತೆ decrease ಆಗ್ತದೆ. ಇದೊಂದು effect on the shareholders. No value for shares. Bank and other financial institutions are reluctant to lend money against the securities of overcapitalization company. Therefore, it is difficult for the shareholders to borrow the money against the securities of the shares. Company earning overcapitalization company ಇರುವಾಗಲೇ ಏನಾದೈತಿ earning capacity decrease ಆಯ್ತಂದ್ರೆ ಆಟೋಮೆಟಿಕ್ ಏನಾದೈತಿ ವ್ಯಾಲ್ಯೂ ಆಫ್ ದ ಶೇರ್ಸ್ ಇರುವುದಿಲ್ಲ. ಕಂಪನಿ ಫೈನಾನ್ಷಿಯಲ್ ಕಂಡೀಷನ್ ಒಳಗೆ ಏನಾದೈತಿ ಕಂಪನಿ ವ್ಯಾಲ್ಯೂ ಇರಲ್ಲ ಮಾರ್ಕೆಟ್ ಒಳಗೆ. ಆಟೋಮೆಟಿಕ್ ಏನಾಗ್ತದೆ ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಾಗ್ತದೆ ಡಿಕ್ರೀಸ್ ಆಗೈತಿ. ಅದರಿಂದ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ಮೆಂಟ್ ಮಾಡಕ ಹೆದರ್ತಾವ ಮತ್ತು ಬಾರೋ ಫಂಡ್ಸ್ ನ ಕೊಡುದಿಲ್ಲ, ಪ್ರೊವೈಡ್ ಮಾಡುದಿಲ್ಲ. ಅದ್ರ ಸಲುವಾಗಿ ಏನಾಗೈತಿ ಇದೊಂದು ಡಿಸ್ಅಡ್ವಾಂಟೇಜಸ್. ಲ್ಯಾಕ್ ಆಫ್ ಡಿಮಾಂಡ್ ಫಾರ್ ದ ಶೇರ್ಸ್. ದ ಶೇರ್ ಹೋಲ್ಡರ್ಸ್ ಆಫ್ ಎನ್ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿ ಫೇಸ್ ದ ಪ್ರಾಬ್ಲಮ್ ಆಫ್ ಡಿಸ್ಪೋಸ್ ಆಫ್ ದೇರ್ ಶೇರ್ಸ್ because no demand for such shares is found. Even if they sell their shares, they have to sell their shares at a very low price. The shareholders of an overcapitalization company, ಏನ್ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿ ತನ್ನದ ಶೇರ್ ಹೋಲ್ಡರ್ಸ್ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರ ಅಂದ್ರೆ ಶೇರ್ಸ್ ಅನ್ನು ಮಾರಾಟ ಮಾಡ್ಬೇಕು, ಸೆಲ್ ಮಾಡ್ಬೇಕಂದ್ರು ಏನಾಗ್ತೈತಿ ಲೋ ರೇಟ್ ಆಫ್ ಸಿಗ್ತೈತಿ ಅವ್ರಿಗೆ ಡಿವಿಡೆಂಡ್. ಶೇರ್ಸ್ ಪ್ರೈಸ್ ಅಷ್ಟ ಹೆಚ್ಚಿಗಿರುವುದಿಲ್ಲ, ಕಡಿಮೆ ಆಗ್ತಾ ಇರೋದಿಲ್ಲ. ಅರ್ನಿಂಗ್ ಕೆಪಾಸಿಟಿನೇ ಡಿಕ್ರೀಸ್ ಆಗೋದ್ರಿಂದ ಲೋ ರೇಟ್ ಆಫ್ ಡಿವಿಡೆಂಟ್ ಅನ್ನು ಪೇ ಮಾಡೋದ್ರಿಂದ ಏನಾಗ್ತೈತಿ ಕಂಪನಿ ಶೇರ್ಸ್ ಏನಾದೈತಿ ಡಿಕ್ರೀಸ್ ಆದೈತಿ. ಇನ್ ಮಾರ್ಕೆಟ್ ಒಳಗೆ ಏನಾದೈತಿ ಡಿಮಾಂಡ್, ದ ಶೇರ್ಸ್ ಡಿಮಾಂಡ್ ಏನಾದೈತಿ ಆ ಕಂಪನಿದು ಡಿಕ್ರೀಸ್ ಆದೈತಿ. ಅದ್ರ ಸಲುವಾಗಿ ಏನೈತಿ ಎಫೆಕ್ಟ್ ಆನ್ ದ ಶೇರ್ ಹೋಲ್ಡರ್ಸ್. Next on effects on the society. First point, loss to consumers. Overcapitalization company forces to raise the prices of the products in order to increase its earning. The result is the consumers have to suffer by paying more prices for poor quality products. ಯಾವ ರೀತಿ ಎಫೆಕ್ಟ್ ಆಗ್ತೈತೆ ಅಂದ್ರೆ ಸೊಸೈಟಿಗೆ ಲಾಸ್ ಟು ಕನ್ಸ್ಯೂಮರ್ಸ್ ಅಂದ್ರೆ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿ ಏನ್ ಮಾಡ್ತಾರ ಟು ರೈಸ್ ದ ಬಾರೋಡ್ ದ ಫಂಡ್ಸ್ ಫ್ರಮ್ ಹೈ ರೇಟ್ ಆಫ್ ಇಂಟ್ರೆಸ್ಟ್. ಶೇರ್ ಡಿಬೆಂಚರ್ ಹೋಲ್ಡರ್ಸ್ ಏನಂತೀವಿ ಬಾರೋಡ್ ಮಾಡ್ಕೋತಾರೆ, ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದ್ರಿಂದ ಏನಾದೈತಿ ಅರ್ನಿಂಗ್ಸ್ ಹೆಚ್ಚು ಮಾಡಿಸೋಲಾಗಿ ಮಾಡ್ತಾರೆ. ಫಂಡ್ಸ್ ಅನ್ನು ಬಾರೋ ಮಾಡ್ಕೊಂಡ್ರಿಂದ ಏನಾದೈತಿ ಕಂಪನೀಸ್ ಪ್ರಾಡಕ್ಟ್ ಪ್ರೈಸ್ ಏನದೈತಿ ಹೈ ಆದೈತಿ. ಅದ್ರ ಸಲುವಾಗಿ ಏನಾದೈತಿ ಕನ್ಸ್ಯೂಮರ್ಸ್ ಬರ್ಡನ್ ಆದೈತಿ ಹೈ ಪ್ರೈಸ್ ಆಫ್ ಶೇರ್ಸ್. The product order to increase its earnings increase ಮಾಡಿಸಲಿಕ್ಕೆ ಏನಾಗ್ತೈತಿ ಪ್ರೈಸ್ ಏನ್ ಮಾಡ್ತಾರೆ ಹೈ ಮಾಡೋದ್ರಿಂದ ಏನಾಗ್ತೈತಿ ಕನ್ಸ್ಯೂಮರ್ಸ್ ಹ್ಯಾವ್ ಟು ಸಫರ್ ಬೈ ಪೇಯಿಂಗ್ ಮೋರ್ ಪ್ರೈಸಸ್ ಫಾರ್ ಪೋರ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಆ ಪ್ರೊಡಕ್ಷನ್ ಏನಾಗೈತಿ ಲೋ ಕ್ವಾಲಿಟಿ ಇರತೈತಿ, ಪೋರ್ ಕ್ವಾಲಿಟಿ ಇರೋದ್ರಿಂದ ಏನಾಗೈತಿ ಕಂಪನಿ ಹೈ ಪ್ರೈಸ್ ಆಫ್ ಶೇರ್ಸ್ ನ ಪೇ ಮಾಡ್ಬೇಕಾದ. Loss of confidence of investors and creditors. On account of low earnings, company faces the difficulty to repay the creditors and the debenture holders in time. This will create a fear in the minds of lenders. Loss of confidence of investors and creditors. Low earning over capitalization, earning capacity
ಡಿಕ್ರೀಸ್ ಇರೋದ್ರಿಂದ ಏನಾದ್ರೆ ಕಂಪ್ನಿ ಏನ್ ಪ್ಲೇಸಸ್ ಮಾಡ್ತಿದ್ದಾರೆ ಡಿಫ್ರೆಂಟ್ ಟು ರೀಪೇ ದ ಕ್ರೆಡಿಟರ್ಸ್ ಅಂಡ್ ಡಿಬೆಂಚರ್ ಹೋಲ್ಡರ್ಸ್ ಇನ್ ಟೈಮ್ ಒಳಗೆ ಏನ್ ಮಾಡೋದ್ರೆ ನಾವು ಡಿಬೆಂಚರ್ಸ್ ಹೋಲ್ಡಿಂಗ್ ಇಂಟ್ರೆಸ್ಟ್ ಪೇ ಮಾಡೋದಾಗೋದಿಲ್ಲ ಮತ್ತೆ ಲೋನ್ಸ್ ನ ರೀಪೇಮೆಂಟ್ ಮಾಡೋದಾಗೋದು ಮತ್ತೆ ಕ್ರೆಡಿಟರ್ಸ್ ನಾವು ಕ್ರೆಡಿಟ್ ಮುಖಾಂತರವಾಗಿ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಅವ್ರಿಗೆ ಪೇಮೆಂಟ್ ಮಾಡೋದು ಏನಾದ್ರು ಡಿಫಿಕಲ್ಟ್ ಆಗಿದೆ ದಿನ ಟೈಮ್ ಒಳಗೆ ನಮಗೆ ಪೇಮೆಂಟ್ ಮಾಡೋದಾಗೋದಿಲ್ಲ ಆದ್ರಿಂದ ಏನಾಗಿದೆ ಕ್ರೆಡಿಟರ್ಸ್ ಮತ್ತೆ ಯಾವ್ದೇ ಡಿಬೆಂಚರ್ಸ್ ಹೋಲ್ಡರ್ಸ್ ಕಾನ್ಫಿಡೆನ್ಸ್ ನ ಡಿಕ್ರೀಸ್ ಆದೈತೆ ಅವ್ರದ್ದು ಇನ್ ಮೈಂಡ್ಸ್ ಆಫ್ ಲೆಂಡರ್ಸ್ ಏನಾಗುತ್ತೆ ಲಾಸ್ ಆಫ್ ಕಾನ್ಫಿಡೆನ್ಸ್ ಆಫ್ ಇನ್ವೆಸ್ಟರ್ಸ್ ಅಂಡ್ ಕ್ರೆಡಿಟರ್ಸ್ ಇನ್ನೊಮ್ಮೆ ಹೊಳೆ ಏನ್ ಮಾಡೋದು ಕ್ರೆಡಿಟರ್ಸ್ ನಮ್ ಕ್ರೆಡಿಟ್ ಮುಖಾಂತರವಾಗಿ ಗೂಡ್ಸ್ ಏನ್ ಮಾಡೋದು ಸೇಲ್ ಮಾಡೋದಿಲ್ಲ ಪ್ರೊವೈಡ್ ಮಾಡೋದಿಲ್ಲ low quality of products on account of decline in efficiency naturally company will produce the low quality of products on account of decline in efficiency ಮತ್ತು earning capacity decrease ಇರೋದ್ರಿಂದ naturally company will produce the low quality of products within funds ಎಷ್ಟು ಫಂಡ್ಸ್ ಇರ್ತದೆ ಅಷ್ಟೇ ಫಂಡ್ಸ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಪ್ರಾಡಕ್ಟ್ಸ್ ನ ಪ್ರೊಡಕ್ಷನ್ ಮಾಡ್ತಾರೆ ಆ ಲೋ ಕ್ವಾಲಿಟಿನ ಪ್ರೊಡಕ್ಷನ್ ಮಾಡೋದ್ರಿಂದ ಏನಾದೈತಿ ಓವರ್ ಕ್ಯಾಪಿಟಲೈಸೇಷನ್ ಎಫೆಕ್ಟ್ ಆಗುತ್ತೆ ಸೊಸೈಟಿ ಮೇಲೆ recession generally overcapitalized company leads to increase the losses poor quality of products and reduction of number of workers cut in wage rates these results gradually affect the entire industry and the society may lead to recession of the economy in recession irodana society ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿ ಇರೋದ್ರಿಂದ ಏನಾಗುತ್ತೆ ಲಾಸಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ the poor quality of products ಪ್ರೊಡಕ್ಷನ್ ಮಾಡೋದ್ರಿಂದ ಮತ್ತೆ ರಿಡಕ್ಷನ್ ಆಫ್ ನಂಬರ್ ಆಫ್ ವರ್ಕರ್ಸ್ ರಿಡಕ್ಷನ್ ಅಂತ ಯಾಕಂದ್ರೆ ಅವ್ರು ವೇಜಸ್ ಕರೆಕ್ಟ್ ಆಗಿ ಪೇಮೆಂಟ್ ಮಾಡೋದಿಲ್ಲ ಸ್ಯಾಲರಿ ಮತ್ತು ವೇಜಸ್ ಕಟ್ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಅರ್ನಿಂಗ್ ಕೆಪಾಸಿಟಿ ಇರುವುದಿಲ್ಲ ಅಂದ್ರೆ ಸ್ಯಾಲರಿ ಮತ್ತು ವೇಜಸ್ ಪೇ ಮಾಡಕ ಸಾಧ್ಯ ಆಗುದಿಲ್ಲ ಅದರಿಂದ ಏನಾಗ್ತದೆ ದ ಎಕನಾಮಿಕ್ ಕಂಡೀಷನ್ ಏನಾಗುತ್ತೆ ಡಿಕ್ರೀಸ್ ಆಗೈತೆ ಎಫೆಕ್ಟ್ ಆನ್ ವರ್ಕರ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂದ್ರೆ ಓವರ್ ಕ್ಯಾಪಿಟಲೈಸೇಷನ್ loss to workers and over capitalization company tends to reduce the wages and salaries and other welfare facilities to the workers to earn ನಮ್ಮ ಕಂಪನಿದ ಅರ್ನಿಂಗ್ ಕೆಪಾಸಿಟಿ ಡಿಕ್ರೀಸ್ ಇರೋದ್ರಿಂದ ಅರ್ನಿಂಗ್ ಕೆಪಾಸಿಟಿ ಇರಲಾರ್ದ ಓವರ್ ಕ್ಯಾಪಿಟಲೈಸೇಷನ್ ಕಂಪನಿದಿಂದ ಏನಾದೈತಿ ವೇಜಸ್ ಏನ್ ಮಾಡ್ತಾರೆ ರೆಡ್ಯೂಸ್ ಮಾಡ್ತಾರೆ ಪೇ ಮಾಡಕ್ ವರ್ಕರ್ಸ್ ಗಳಿಗೆ ಮತ್ತೆ ಸ್ಯಾಲರಿ ಮತ್ತೆ ಪೇಮೆಂಟ್ ಮಾಡಕ್ ಏನಾಗಲ್ಲ ಫಂಡ್ಸ್ ನ ಶಾರ್ಟೇಜ್ ಬೀಳ್ತೈತಿ ಅದರಿಂದ ಏನಾದೈತಿ ಲಾಸ್ ಟು ವರ್ಕರ್ಸ್ ಆದೈತಿ ರಿಡಕ್ಷನ್ ಆಫ್ ನಂಬರ್ ಆಫ್ ವರ್ಕರ್ಸ್ ಆನ್ ಅಕೌಂಟ್ ಆಫ್ ಲೋವರ್ ಅರ್ನಿಂಗ್ ಕೆಪಾಸಿಟಿ ದ ಕಂಪನಿ ವಿಲ್ ಮೇ ರಿಡ್ಯೂಸ್ ದ ನಂಬರ್ ಆಫ್ ವರ್ಕರ್ಸ್ ಅಲ್ಟಿಮೇಟ್ಲಿ ಏನಾಯ್ತು ಓವರ್ ಕ್ಯಾಪಿಟಲೈಸೇಷನ್ ಇರೋದ್ರಿಂದ ಅರ್ನಿಂಗ್ ಕೆಪಾಸಿಟಿ ಡಿಕ್ರೀಸ್ ಇರೋದ್ರಿಂದ ಅಲ್ಲೇನ ಆಟೋಮೆಟಿಕ್ ಏನದ ವರ್ಕರ್ಸ್ ಏನ್ ಮಾಡೋದಿಲ್ಲ ದುಡ್ಯಾಕ ಆಗುದಿಲ್ಲ ಅವರಿಗೆ ನಾವು ವೇಜಸ್ ಮತ್ತೆ ಸ್ಯಾಲರಿನ ಕರೆಕ್ಟ್ ವಿದಿನ್ ಟೈಮ್ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ವರ್ಕರ್ಸ್ ಮಾಡೋದಿಲ್ಲ ತಮ್ಮ ವರ್ಕ್ ಮಾಡುದಿಲ್ಲ ಅದ್ರ ಸಲುವಾಗಿ ಏನೈತಿ ರಿಡಕ್ಷನ್ ಆಫ್ ನಂಬರ್ ಆಫ್ ವರ್ಕರ್ಸ್ ನಾವು ಅಲ್ಲಿ ಏನ್ ಮಾಡ್ತೀವಿ ವರ್ಕರ್ಸ್ ಅನ್ನ ತೆಗೆದು ಹಾಕ್ತಿವಿ ಅರ್ಧ ಡಿಕ್ರೀಸ್ ದ ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ದ ಬ್ಯಾಡ್ ವರ್ಕಿಂಗ್ ಕಂಡೀಷನ್ ಅಂಡ್ ಲೋವರ್ ವೇಜ್ ವಿಲ್ ಡಿಕ್ರೀಸ್ ದ ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ಯಾವಾಗ ನಾವು ಅವ್ರ ವೇಜಸ್ ಮತ್ತೆ ಸ್ಯಾಲರಿನ ಲೋ ರೇಟ್ ಆಫ್ ಕೊಡ್ತೀವಿ ಅಂದ್ರೆ ಕಡಿಮೆ ಕೊಡ್ತೀವಿ ಅಂದ್ರೆ ಅಲ್ಟಿಮೇಟ್ಲಿ ಏನಾದೈತಿ ಅವ್ರ ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ಕಂಡೀಷನ್ ಏನಾದೈತಿ ಡಿಕ್ರೀಸ್ ಆದೈತಿ ಅವ್ರದ್ದು ಇವೆಲ್ಲ ಎಫೆಕ್ಟ್ ಆನ್ ದ ವರ್ಕರ್ಸ್ steps or remedies for over capitalization ರೆಮಿಡೀಸ್ ಅಂದ್ರೆ ಓವರ್ ಕ್ಯಾಪಿಟಲೈಸೇಷನ್ ತೆಗೆದುಹಾಕಕ್ಕೆ ರೆಮಿಡೀಸ್ ಏನ್ ಪರಿಹಾರ ಐತಿ ಅಂತ ಅದು ನೋಡ್ಬೇಕು ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕು ದ ಮ್ಯಾನೇಜ್ಮೆಂಟ್ ಶುಡ್ reduce the expenditure and care must be taken to spend every rupee in the most profitable manner the management ಏನ್ ಮಾಡಬೇಕು ಎಕ್ಸ್ಪೆನ್ಸಸ್ ಅನ್ನು ಎಕ್ಸ್ಪೆಂಡಿಚರ್ ಏನ್ ಮಾಡಬೇಕು ಕಡಿಮೆ ಮಾಡ್ತಾ ಇರಬೇಕು ರೆಡ್ಯೂಸ್ ಮಾಡ್ತಾ ಇರಬೇಕು ಸುಮ್ನೆ ಎಕ್ಸ್ಪೆಂಡಿಚರ್ ಮಾಡೋದ್ರಿಂದ ಏನಾಗುತ್ತೆ ಓವರ್ ಕ್ಯಾಪಿಟಲೈಸೇಷನ್ ಆದೈತಿ ಕಂಪನಿ ಅರ್ನಿಂಗ್ ಕೆಪಾಸಿಟಿ ಏನಾಗುತ್ತೆ ಡಿಕ್ರೀಸ್ ಆದೈತಿ ಇನ್ ಪ್ರಾಫಿಟಬಲ್ ಮ್ಯಾನರ್ ಒಳಗೆ ಏನ್ ಮಾಡಬೇಕು ಯೂಸ್ ಮಾಡ್ತಾ ಇರಬೇಕು ಸಿಮಿಲರ್ ದ ಮ್ಯಾನೇಜ್ಮೆಂಟ್ ಶುಡ್ ಟ್ರೈ ಟು ಎಕ್ಸೆಸಿವ್ ಎಕ್ಸ್ಪೆಂಡಿಚರ್ and they should become more efficient the earning capacity should be improved earning capacity ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಏನ್ ಮಾಡಬೇಕು ನ್ಯೂ ಸ್ಕಿಲ್ಸ್ ಮತ್ತೆ ನ್ಯೂ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಡಿಬೆಂಚರ್ಸ್ ನ
ಬಾರೋಡ್ ಮಾಡ್ಕೊತಾ ಇರ್ಬೇಕು. ದ ಕಂಪನಿ ಪರ್ಫಾರ್ಮೆನ್ಸ್ ಏನ್ ಮಾಡ್ಬೇಕು, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಕೋಬೇಕು. Second one, the reduction of interest rate of debentures. High rate of interest bearing debentures may be replaced by the low rate of interest bearing debentures by using the existing debenture holders. ನಾವು ಮೊದಲು ಏನ್ ಮಾಡ್ತಿದ್ವಿ, ಹೈ ರೇಟ್ ಆಫ್ ಇಂಟ್ರೆಸ್ಟ್ ಡಿವೆಂಚರ್ ಹೋಲ್ಡರ್ಸ್ ನ ಫಂಡ್ಸ್ ಅನ್ನು ಬಾರೋಡ್ ಮಾಡ್ಕೊತಿದ್ವಿ. ಅದರ ಬದಲಿ ಏನ್ ಮಾಡ್ಬೇಕು, ನಾವು ಲೋ ರೇಟ್ ಆಫ್ ಇಂಟ್ರೆಸ್ಟ್ ಡಿವೆಂಚರ್ ಹೋಲ್ಡರ್ಸ್ ನ ಬಾರೋ ಮಾಡ್ಕೋಬೇಕು. ಇದರಿಂದ ಏನಾದೈತಿ, ಲೋ ರೇಟ್ ಆಫ್ ಪರ್ಸೆಂಟೇಜ್ ಏನಾದೈತಿ, ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾದ್ರೆ ಡಿವೆಂಚರ್ಸ್ ಹೋಲ್ಡರ್ಸ್. ಹೈ ರೇಟ್ ಆಫ್ ಇಂಟ್ರೆಸ್ಟ್ ಡಿವೆಂಚರ್ಸ್ ಏನ ಬಾರೋ ಮಾಡ್ಕೊಂಡ್ರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಡಿವೆಂಚರ್ಸ್ ಹೋಲ್ಡರ್ ಪೇ ಮಾಡ್ಬೇಕಾಗುತ್ತೆ. Redemption of preference shares. Generally, preference shares carrying high rate of dividend should be reduced out of retained earnings, and high dividend bearing preference shares may be replaced by the low dividend preference shares. These will be help the own capitalization company to have more profit available for dividend to equity shareholders. ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನ್ ಮಾಡ್ಬೇಕು, ರಿಡೆಂಪ್ಷನ್ ಮಾಡ್ಬೇಕು. ಸುಮ್ಮನೆ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂಡ್ ಮಾಡಬಾರ್ದು. ಹೈ ಪ್ರಿಫರೆನ್ಸ್ ಶೇರ್ಸ್ ಏನಾದ್ರು ಇಶ್ಯೂಡ್ ಮಾಡಿದ್ವು ಅಂದ್ರೆ ಅವ್ರಿಗೆ ಏನೈತಿ, ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಪೇ ಮಾಡ್ಬೇಕಾಗ್ತದೆ. ಕಂಪ್ನಿ ಏನಾದ್ರು ಲಾಸಸ್ ಬರ್ಲಿ ಪ್ರಾಫಿಟ್ ಬರ್ಲಿ, ಆದ್ರೆ ಅವ್ರಿಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಏನ್ ಮಾಡ್ಬೇಕಾಗ್ತದೆ, ಫಿಕ್ಸ್ಡ್ ಇಂಟ್ರೆಸ್ಟ್ ಆಫ್ ಡಿವಿಡೆಂಡ್ ಏನ್ ಮಾಡ್ಬೇಕಾಗ್ತೈತಿ, ಪೇ ಮಾಡೋದ್ರಿಂದ ಏನಾಗ್ತೈತಿ, ಪ್ರಿಫರೆನ್ಸ್ ಶೇರ್ಸ್ ನ ಲೆಸ್ ಮಾಡ್ಬೇಕು. ಇಕ್ವಿಟಿ ಶೇರ್ಸ್ ನ ಪರ್ಚೇಸ್ ಮಾಡ್ಕೋಬಹುದು. Reduction in number of equity shares. Reducing the number of equity shares by issuing less number of new equity shares in exchange of existing share. Company ಎಷ್ಟು borrowed funds ಬೇಕಾಗಿರುತ್ತೆ ಅಷ್ಟೇ equity shares ನ borrow ಮಾಡಕ್ಕೆ. ಸುಮ್ಮನೆ excessive issue of shares ನ borrow ಮಾಡ್ಕೋಬಾರ್ದು. ನಂಬರ್ ಆಫ್ equity shares ರಿಡೆಂಪ್ಷನ್ ಅಂದ್ರೆ ಕಡಿಮೆ ಮಾಡಿ ಡಿಕ್ರೀಸ್ ಮಾಡ್ತಾ ಇರ್ಬೇಕು. ಸುಮ್ಮನೆ equity shares ನ ಇಶ್ಯೂ ಮಾಡಬಾರ್ದು ಹೊಸದಾಗಿ. Reduction of debts. High rate of interest bearing debentures, loans and public deposits should be prepaid out of accumulated fund and debentures redemption fund. ಕಂಪನಿ ಏನ್ ಮಾಡಬಾರ್ದು, ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇರುವಂತ ಡಿವೆಂಚರ್ಸ್ ಹೋಲ್ಡರ್ಸ್ ಅಲ್ಲಿ ಫಂಡ್ಸ್ ಮತ್ತೆ ಲೋನ್ಸ್ ನ ಬಾರೋ ಮಾಡ್ಕೋಬಾರ್ದು. ಯಾವ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಾವ ಲೋನ್ಸ್ ಮತ್ತೆ ಫಂಡ್ಸ್ ಬಾರೋ ಮಾಡ್ಕೋಬೇಕು. ಇದರಿಂದ ಏನಾದೈತಿ, ಓವರ್ ಕ್ಯಾಪಿಟಲೈಸೇಷನ್ ಕಡಿಮೆ ಮಾಡ್ಬೋದು.